ಸಕಲೇಶಪುರದಿಂದ ಉಡುಪಿಗೆ ಪಯಣ ಮೂವರ ಪಾಲಿಗೆ ಅವಿಸ್ಮರಣೀಯವಾಗಿತ್ತು. ಸುಮಾರು 4-5 ಗಂಟೆಗಳ ಪ್ರಯಾಣವದು. ಹಳೆಯ ಮಧುರ ಗೀತೆಗಳು, ತಮಾಷೆಯ ಮಾತುಕತೆ ನಡೆಸುತ್ತಾ ಮಧ್ಯೆ ಮಧ್ಯೆ ಮೈಥಿಲಿಯತ್ತ ದೃಷ್ಟಿ ಬೀರುತ್ತಾ ಡ್ರೈವಿಂಗ್ ಮಾಡಿದ ಸೂರ್ಯ ಜಗತ್ತಿನ ಅತ್ಯಂತ ಸುಖಿ ಮನುಷ್ಯ ತಾನೇ ಎಂಬ ಭಾವದಲ್ಲಿದ್ದ. ಮಧ್ಯಾಹ್ನದ ಹೊತ್ತಿಗೆ ಇವರು ಉಡುಪಿ ತಲುಪಿದಾಗ ಅಂದು ಬೆಳಿಗ್ಗೆ ಬಂದಿದ್ದ ಅಂಬಿಕಾ ಗೇಟಿನ ಬಳಿ ಓಡಿ ಬಂದು ಸ್ವಾಗತಿಸಿದಳು. ಅವಳ ಅಜ್ಜಿ ತಾತನಿಗೂ ಈ ಅತಿಥಿಗಳ ಆಗಮನ ಸಂತಸ ತಂದಿತು. ಮಗ ಸೊಸೆ ಮೊಮ್ಮಗ ವಿದೇಶದಲ್ಲಿದ್ದು ವರ್ಷಕ್ಕೋ 2 ವರ್ಷಕ್ಕೋ ಒಂದು ಬಾರಿ ದರ್ಶನ ನೀಡುತ್ತಾರೆ. ಆಗಾಗ ಬಂದು ಹೋಗುವ ಅಂಬಿಕಾ, ಅವಳ ಅಮ್ಮ ಗೀತಾ ಇಬ್ಬರೇ ಅತಿಥಿಗಳು ಅವರ ಪಾಲಿಗೆ. ಒಂದಷ್ಟು ಕುಶಲೋಪರಿಯ ನಂತರ ಅಪ್ಪಟ ಉಡುಪಿ ಶೈಲಿಯ ಊಟ ಮುಗಿಸಿ ಸೂರ್ಯ ಮತ್ತು ಆನಂದ್ ಹೋಟೆಲ್ಗೆ ಹೊರಟು ನಿಂತಾಗ ಅಂಬಿಕಾಳ ತಾತ ಆನಂದ್ನನ್ನು ತರಾಟೆಗೆ ತೆಗೆದುಕೊಂಡರು. ಯಾಕೆ ಮಗು, ನಮ್ಮ ಮನೆಯಲ್ಲಿ 2 ದಿನ ನಿಲ್ಲೋಕೆ ನಿಮಗೆ ಕಷ್ಟ ಅನಿಸುತ್ತಾ? ನಮ್ಮ ಮನೆ ಚಿಕ್ಕದಿರಬಹುದು, ಮನಸ್ಸು ಚಿಕ್ಕದಲ್ಲ. ನೀವು ಇಲ್ಲೇ ಉಳಿದುಕೊಂಡರೆ ನಮಗೆ ತುಂಬ ಖುಷಿಯಾಗುತ್ತೆ. ಅವರ ಉಡುಪಿ ಕನ್ನಡದ ವಿನಂತಿಗೆ ಗೆಳೆಯರಿಬ್ಬರು ಸೋಲಲೇಬೇಕಾಯಿತು. ಮಹಡಿಯ ಮೇಲಿನ ಕೋಣೆಗೆ ಅವರನ್ನು ವಿಶ್ರಾಂತಿಗಾಗಿ ಕಳುಹಿಸಿದ ಅಂಬಿಕಾ ತನ್ನ ಕೋಣೆಗೆ ಮೈಥಿಲಿಯನ್ನು ಕರೆದೊಯ್ದು ಅವಳೊಂದಿಗೆ ಇಷ್ಟು ದಿನಗಳ ಬಾಕಿ ಇದ್ದ ಮಾತನ್ನೆಲ್ಲ ಮುಗಿಸುವಂತೆ ಮಾತಿನ ಮಳೆ ಸುರಿಸತೊಡಗಿದಳು. ಆದರೆ ಉಡುಪಿಗೆ ಕಾಲಿಟ್ಟಿದಾಗಿನಿಂದ ತನ್ನ ಬಾಲ್ಯ, ತಂದೆಯ ನೆನಪು, ಭರತ್ನ ನೆನಪುಗಳ ದಾಳಿಗೆ ಸಿಲುಕಿದ ಮೈಥಿಲಿಯ ಮನ ಮಂಕಾಗಿತ್ತು. ಅಂಬಿಕಾಳ ಮಾತಿಗೂ ಅವಳದು ಒಂದು ಪದದ ಪ್ರತಿಕ್ರಿಯೆ ಅಷ್ಟೆ. ಸ್ವಲ್ಪ ಹೊತ್ತಿನಲ್ಲೇ ತನ್ನ ಗೆಳತಿಯ ಮನಸ್ಥಿತಿ ಅರಿತ ಅಂಬಿಕಾ ಮಾತು ನಿಲ್ಲಿಸಿ ಮೈಥಿಲಿಯ ಅಂಗೈ ಹಿಡಿದು, ಮೈತು, ಹೀಗೆ ಸಪ್ಪಗಿರಬೇಡ ಕಣೆ. ನಿನ್ನ ಒದ್ದಾಟ ನನಗೆ ಅರ್ಥ ಆಗುತ್ತೆ. ಆದರೆ ಬದುಕು ನಿನ್ನನ್ನು ತುಂಬ ಮುಂದಕ್ಕೆ ಕರೆದುಕೊಂಡು ಹೋಗೇ ಆಗಿದೆ. ಹಳೆ ನೋವುಗಳ ಭಾರ ಎಷ್ಟು ಕಡಿಮೆ ಮಾಡಿಕೊಳ್ಳುತ್ತೀಯೋ ಅಷ್ಟು ಒಳ್ಳೆಯದು. ನಿನ್ನ ಮುಂದೆ ಇರೋ ಹೊಸ ಬದುಕಿನತ್ತ ಯೋಚಿಸು. ಹಾಗೆ ಕಳೆದುಕೊಂಡ ಜಾಗದಲ್ಲಿ ಮತ್ತೆ ಖುಷಿಯನ್ನು ಮರಳಿ ಪಡೆಯೋ ಅದೃಷ್ಟ ದೇವರು ಎಲ್ಲರಿಗೂ ಕೊಡೋದಿಲ್ಲ. ನಿಂಗೆ ಕೊಟ್ಟಿದ್ದಾನೆ, ಅದರ ಬಗ್ಗೆ ಮಾತ್ರ ಗಮನ ಕೊಡು ಎಂದಾಗ ಮೈಥಿಲಿ ಅಚ್ಚರಿಯಿಂದ ಅವಳತ್ತ ನೋಡಿದಳು. ಹಾಗೆ ಯಾಕೆ ನೋಡ್ತೀಯಾ? ಸೂರ್ಯ ಮನದಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿದೆ ಮೈತು. ಈಗಲ್ಲ, ಅವತ್ತು ನಿಮ್ಮ ಮನೆಗೆ ಬಂದಿದ್ನಲ್ಲ, ಆಗಲೇ ನನಗೆ ಎಲ್ಲ ಅರ್ಥ ಆಗಿತ್ತು. ಈಗಂತೂ ಅವನ ಭಾವನೆಗಳು ಇನ್ನೂ ಸ್ಪಷ್ಟವಾಗಿವೆ. ನೀನು ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿ ಹೊಸ ಬದುಕಿನ ಬಗ್ಗೆ ಯೋಚಿಸು. ಅಂಬಿಕಾಳ ಮಾತಿಗೆ ಮೈಥಿಲಿಯ ಮನದಲ್ಲಿ ಸಣ್ಣ ಕೋಲಾಹಲ. ಅಂದು ಸಂಜೆ ತಾನು ಹುಟ್ಟಿ ಬೆಳೆದ ತನ್ನ ಮನೆಗೆ ಹೋಗಿ ಮಹೇಶ್ ಅಂಕಲ್ರನ್ನು ಭೇಟಿಯಾದ ಮೈಥಿಲಿ ತುಂಬ ಭಾವುಕಳಾಗಿದ್ದಳು. ಅವಳ 1000 ನೆನಪುಗಳ ಬೇರುಗಳಿರುವ ಜಾಗವದು. ಬೇಡ ಬೇಡವೆಂದರೂ ತೇವವಾಗುವ ಕಣ್ಣಂಚನ್ನು ಅವಳು ಮತ್ತೆ ಮತ್ತೆ ಒರೆಸಿಕೊಳ್ಳುವುದನ್ನು ಕಂಡು ಆನಂದ್, ಸೂರ್ಯ ಇಬ್ಬರ ಮನವು ಭಾರವಾಗಿತ್ತು. ಈ ನೋವು ಇನ್ನು ಕೆಲ ದಿನಗಳಷ್ಟೇ ಮೈತು. ಇಲ್ಲಿಂದ ಹೊರಡುವ ಮುನ್ನ ನನ್ನ ಹೊಲವನ್ನು ನಿನ್ನೆದುರು ತೆರೆದಿಡುತ್ತೇನೆ. ನಿನ್ನ ಒಂದು ಒಪ್ಪಿಗೆ ಸಾಕು. ಆಮೇಲೆ ನಿನ್ನ ಬದುಕಿನ ಸಂತೋಷವೇ ತುಂಬಿರುವಂತೆ ಮಾಡುವ ಜವಾಬ್ದಾರಿ ನಂದು. ಸೂರ್ಯ ಮನದಲ್ಲೇ ಅವಳನ್ನು ಸಮಾಧಾನಿಸಿದ. ಮುಂದಿನ 2 ದಿನಗಳಲ್ಲಿ ಮನೆ ಖಾಲಿಯಾದಾಗ ಆಗಲೇ ಆ ಮನೆಗೆ ಬಗ್ಗೆ ಆಸಕ್ತಿ ಹೊಂದಿದ್ದ ಇನ್ನೊಬ್ಬರು ವ್ಯಕ್ತಿಗಳಿಗೆ ಮನೆ ತೋರಿಸಿ ಅದರಲ್ಲೊಬ್ಬರು ಈ ಮನೆಯನ್ನು ಮೆಚ್ಚಿ ಅಡ್ವಾನ್ಸ್ ಕೂಡ ನೀಡಿ ಆಯಿತು. ಈ 2 ದಿನಗಳ ಸಂಜೆಯಲ್ಲಿ ಆನಂದ್, ಸೂರ್ಯ ಹೊರಗೆ ಸುತ್ತಾಡಲು ಹೊರಟಾಗ ಮೈಥಿಲಿ ಅವರೊಂದಿಗೆ ಹೋಗುವುದನ್ನು ನಯವಾಗಿ ನಿರಾಕರಿಸಿದ್ದಳು. ತಲೆಯಲ್ಲಿ ಓಡುತ್ತಿರುವ 1000 ಯೋಚನೆಗಳಿಂದ ಪಾರಾಗಿ ಸುತ್ತಾಟವನ್ನು ಅನುಭವಿಸುವ ಮನಸ್ಥಿತಿಯಲ್ಲಿ ಅವಳಿರಲಿಲ್ಲ. ಆದರೆ 3ನೇ ದಿನ ತಾನು ಬಂದ ಕೆಲಸ ಮುಗಿದು ಇನ್ನೇನು ನಾಳೆ ಬೆಳಿಗ್ಗೆ ಹೊರಡುವುದೆನ್ನುವಾಗ ಸಂಜೆ ತಣ್ಣೀರುಬಾವಿ ಬೀಚಿಗೆ ಹೋಗುವ ಅಂಬಿಕಾಳ ಪ್ರಸ್ತಾಪಕ್ಕೆ ಮೈಥಿಲಿ ಖುಷಿಯಾಗಿ ಒಪ್ಪಿ ಹೊರಟು ನಿಂತಳು. ತನ್ನೊಂದಿಗೆ ಸದಾ ಇದ್ದು ಬದುಕಿನ ಪಾಸಿಟಿವ್ ಮಗ್ಗುಲುಗಳ ಬಗ್ಗೆ ತನಗೆ ಅರಿವು ಮೂಡಿಸುವ ಅಂಬಿಕಾಳ ಸಾನ್ನಿಧ್ಯ ಬಹುಶಃ ಅವಳ ಅಂತರ್ಮುಖಿ ಮನಸ್ಸನ್ನು ಕೊಂಚ ಮಟ್ಟಿಗೆ ಬದಲಾಯಿಸುತ್ತೇನೋ. ಮೈಥಿಲಿಯ ಒತ್ತಾಯಕ್ಕೆ ಮಣಿದು ಇಂದಿನ ಸರಳವಾದ ಸೀರೆಯ ಬದಲಿಗೆ ಬಾದಾಮಿ ಬಣ್ಣದ ಸಲ್ವಾರ್ ಧರಿಸಿ ಒಂದಷ್ಟು ಸರಳ ಅಲಂಕಾರದೊಂದಿಗೆ ಹೊರಬಂದ ಮೈಥಿಲಿಯನ್ನು ನೋಡುವುದು ಸೂರ್ಯನ ಪಾಲಿಗೆ ಹಬ್ಬವಾಯಿತು. ತುಳಸೀಪುರದಲ್ಲಿದ್ದಾಗ ಮುಖದಲ್ಲಿ ಬೇಡವೆಂದರೂ ಕಾಣುತ್ತಿದ್ದ ಒಂದು ಚಿಂತೆಯ ಸಣ್ಣ ಎಳೆ ಇಂದು ಮಾಯವಾಗಿದ್ದಕ್ಕೋ ಏನೋ ಅವಳ ಮನದಲ್ಲಿ ಅದೇನೋ ಹೇಳಲಾರದ ಒಂದು ವಿಶೇಷ ಕಳೆ. ಆ ಸಂಜೆ ನಯನ ಮನೋಹರವಾಗಿತ್ತು. ಮೊದಲ ಬಾರಿಗೆ ಸಮುದ್ರವನ್ನು ಕಂಡ ಲಿಚ್ಚಿಯಂತೂ ತನಗಾದ ಖುಷಿಯನ್ನು ತಾಳಲಾರದೆ ಸೂರ್ಯ ಮತ್ತು ಆನಂದ್ ಜೊತೆಗೆ ಅಲೆಗಳ ಜೊತೆ ಆಡುತ್ತಾ ಕುಣಿಯುತ್ತಾ ಪ್ರಪಂಚವನ್ನೇ ಮರೆತಿದ್ದಳು. ಅಂಬಿಕಾಳೊಂದಿಗೆ ದಡದಲ್ಲಿ ಕುಳಿತು ಲಿಚ್ಚಿಯನ್ನು ಜೋಪಾನವಾಗಿ ಆಟವಾಡಿಸುತ್ತಿದ್ದ ಸೂರ್ಯನನ್ನೇ ನೋಡುತ್ತಿದ್ದ ಮೈಥಿಲಿಯ ಮನಸ್ಸು ಅದ್ಯಾವುದೋ ವಿವರಿಸಲಾರದ ಭಾವನೆಗಳ ಸುಳಿಗೆ ಸಿಲುಕಿತ್ತು.
ಒಂದಷ್ಟು ಹೊತ್ತು ಸಮುದ್ರ ತೀರದಲ್ಲಿ ಲಿಚ್ಚಿಯೊಂದಿಗೆ ಆಟವಾಡಿದ ನಂತರ ಸೂರ್ಯನ ಕಿವಿಯಲ್ಲಿ ಏನು ಪುಸಿಗುಟ್ಟಿದ ಆನಂದ್ ಲಿಚ್ಚಿಯ ಸಮೇತ ಅಂಬಿಕಾಳ ಬಳಿ ಬಂದು, ಅಂಬಿಕಾ, ಲಿಚ್ಚಿಗೆ ಒಂದಷ್ಟು ಟಾಯ್ಸ್ ತಗೋಬೇಕು. ತುಳಸೀಪುರದಿಂದ ಹೊರಡುವಾಗಲೇ ನಾನು ಪ್ರಾಮಿಸ್ ಮಾಡಿದ್ದೆ ಅವಳಿಗೆ. ಇಫ್ ಯು ಡೋಂಟ್ ಮೈಂಡ್, ನೀವು ನನ್ನ ಜೊತೆ ಬರ್ತೀರಾ ಎಂದ. ಅಂಬಿಕಾಳ ಮುಖದಲ್ಲಿ ಎಲ್ಲವೂ ಅರ್ಥವಾಯಿತೆಂಬ ತುಂಟನಗು. ಮೈಥಿಲಿ ತಾನು ಹೊರಟಾಗ ಅವಳನ್ನು ತಡೆದ ಆನಂದ್, ಅತ್ತಿಗೆ, ಸೂರ್ಯನಿಗೆ ನಿಮ್ಮ ಹತ್ರ ಏನೋ ಮಾತನಾಡಬೇಕಂತೆ. ನೀವಿಬ್ಬರು ಮಾತನಾಡ್ತೀರಿ, ನಾವು 1 ಗಂಟೆಯಲ್ಲಿ ಬಂದು ಬಿಡ್ತೀವಿ ಎಂದವನೇ. ನಡಿಲಿಚ್ಚಿ, ನಿಂಗೆ ಯಾವ ಟಾಯ್ಸ್ ಬೇಕೋ ಕೇಳು. ಅಮ್ಮನಿಗೆ ಕಾಲು ನೋಯ್ತಿದೆಯಂತೆ. ಅವರು ಮತ್ತು ಸೂರ್ಯ ಇಲ್ಲೇ ಇರಲಿ. ನಾನು, ನೀನು ಮತ್ತು ಅಂಬಿಕಾ ಆಂಟಿ ಹೋಗಿ ಟಾಯ್ಸ್ ತರೋಣ ಎಂದವನೇ ಅಂಬಿಕಾಳ ಸಮೇತ ಅಲ್ಲಿಂದ ಹೊರಟ. ಕೊಂಚ ನರ್ವಸ್ ಆದ ಮೈಥಿಲಿಯ ಬಳಿ ಬಂದ ಅಂಬಿಕಾ, ಗುಡ್ ಲಕ್ ಡಿಯರ್. ನಿನ್ನ ಮನಸ್ಸಿನ ಎಲ್ಲ ಮಾತುಗಳನ್ನು ಸೂರ್ಯ ಹತ್ರ ಹೇಳು. ಇಬ್ಬರು ಮನಸ್ಸು ಬಿಚ್ಚಿ ಮಾತನಾಡಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬನ್ನಿ ಎಂದು ಪಿಸುಗುಟ್ಟಿದವಳೆ ಆನಂದ್ನತ್ತ ಧಾವಿಸಿದಳು. ತನ್ನೆಡೆಗಿನ ಸೂರ್ಯನ ಭಾವನೆಗಳು ಆನಂದ್ಗೆ ತಿಳಿದಿದೆ ಮತ್ತು ಅದಕ್ಕೆ ಅವನ ಸಂಪೂರ್ಣ ಸಹಮತವಿದೆ ಎಂಬುವುದು ಮೈಥಿಲಿಗೀಗ ಸ್ಪಷ್ಟವಾಗಿ ಅರ್ಥವಾಯಿತು. ಅವರು ದೂರ ಹೊರಟು ಹೋದ ನಂತರ ತನ್ನತ್ತ ಬರುತ್ತಿದ್ದ ಸೂರ್ಯನನ್ನು ಕಂಡು ಮೈಥಿಲಿ ಎದೆ ಬಡಿತ ಜೋರಾಯಿತು. ತನ್ನ ಸಮೀಪ ಬಂದು ನಿಂತ ಅವನತ್ತಲೇ ತಲೆ ಎತ್ತಿ ನೋಡುವ ಧೈರ್ಯವು ಅವಳಲ್ಲಿ ಇಲ್ಲದಾಯಿತು. ತಲೆ ತಗ್ಗಿಸಿ ಕುಳಿತು ಮರಳಿನ ಮೇಲೆ ಕೈ ಬೆರಳಿನಿಂದ ಚಿತ್ತಾರು ಬಿಡಿಸುತ್ತಾ ಸಣ್ಣಗೆ ಕಂಪಿಸುತ್ತಿದ್ದ ಮೈಥಿಲಿಯನ್ನು ಕಂಡು ಸೂರ್ಯನ ಮುಖದಲ್ಲೊಂದು ಮಂದಹಾಸ ಮೂಡಿತು. ಮೈಥಿಲಿ, ಹೀಗೆ ಒಂದಿಷ್ಟು ದೂರ ವಾಕ್ ಹೋಗಿ ಬರೋಣ ಎಂದ. ಸರಿ ಎಂಬಂತೆ ತಲೆಯಾಡಿಸಿ ಮೇಲೆದ್ದ ಮೈಥಿಲಿ ಸಮುದ್ರ ತೀರದ ಹಸಿ ಮರಳಿನಲ್ಲಿ ಸೂರ್ಯನೊಂದಿಗೆ ಹೆಜ್ಜೆ ಹಾಕತೊಡಗಿದಳು. ಮನದಲ್ಲಿ 1000 ಮಾತುಗಳಿದ್ದರೂ ಇಬ್ಬರ ನಡುವೆ ದಿವ್ಯ ಮೌನ. ಸೂರ್ಯ ಏನು ಮಾತನಾಡುತ್ತಾನೋ ಎಂಬ ಚಡಪಡಿಕೆ ಮೈಥಿಲಿಯದಾದರೆ ಹೇಗೆ ಮಾತು ಆರಂಭಿಸಬೇಕೋ ಎಂಬ ಚಡಪಡಿಕೆ ಸೂರ್ಯನದ್ದು. ಮನದಲ್ಲಿ ಇರುವ ಬೆಟ್ಟದಷ್ಟು ಪ್ರೀತಿ ಕನಸುಗಳನ್ನು ತನ್ನ ಒಲವಿನ ವ್ಯಕ್ತಿ ಎದುರು ತೆರೆದಿಡಲು ಸಿದ್ಧರಾಗುವ ಆ ಗಳಿಗೆ ಅದೆಷ್ಟು ಮಧುರ. ಒಂದಷ್ಟು ಹೊತ್ತಿನ ನಂತರ ನಡಿಗೆಯನ್ನು ನಿಲ್ಲಿಸಿದ ಸೂರ್ಯ ಹಿಂತಿರುಗಿ ನೋಡಿದ. ಕಣ್ಣಿಗೆ ಕಾಣುವಷ್ಟು ದೂರವು 2 ಜೋಡಿ ಹೆಜ್ಜೆಗಳ ಗುರುತು. ಅವನ ದೃಷ್ಟಿ ಹೋದತ್ತಲೇ ಕಣ್ಣು ಆರಿಸಿದ ಮೈಥಿಲಿಗೂ ತನ್ನೊಂದಿಗೆ ಹೀಗೆ ಹೆಜ್ಜೆ ಬೆರೆಸಲೆಂದೇ ಆ ದೇವರು ಸೂರ್ಯನನ್ನು ತುಳಸೀಪುರಕ್ಕೆ ಕಳಿಸಿದನೇನೋ ಎನಿಸದಿರಲಿಲ್ಲ. ಪತಿಯ ಅಗಲಿಕೆಯ ನಂತರ 2.5 ವರ್ಷ ಬದುಕಿನಲ್ಲಿ ಅವಳದ್ದು ಒಂಟಿ ಪಯಣವೇ. ಮೈಥಿಲಿ ಕೆಲ ತಿಂಗಳ ಹಿಂದೆ ತುಳಸೀಪುರಕ್ಕೆ ಬಂದಾಗ ನಾನು ಬರೀ ಉಸಿರಾಡುತ್ತಿದ್ದ ಜೀವಂತ ಶವವಾಗಿದ್ದೆ. ಬದುಕಿನ ಬಗ್ಗೆ ಆಸೆಯಾಗಲಿ ಗುರಿಯಾಗಲಿ ಇರದೆ ಉಸಿರಿದಷ್ಟು ದಿನ ಬದುಕಲೇಬೇಕಾದ ಅನಿವಾರ್ಯತೆಗೆ ಸಿಲುಕಿದ ಜೀವನ ನನ್ನದಾಗಿತ್ತು. ಆದರೆ ತುಳಸೀಪುರಕ್ಕೆ ಕಾಲಿಡುತ್ತಿದ್ದಂತೆ ನನ್ನ ಕಣ್ಣಿಗೆ ಬಿದ್ದವಳು ನೀನು. ದಾರಿ ತಪ್ಪಿದವನಿಗೆ ದಾರಿ ತೋರಿಸಿದೆ. ಆಗ ನನ್ನ ಬದುಕಿಗೂ ಮತ್ತೊಮ್ಮೆ ದಾರಿ ತೋರಬಲ್ಲ ದೀಪ ನೀನಾಗಿವೆ ಎಂಬ ಸಣ್ಣ ಸುಳಿಯೂ ಕೂಡ ನನಗಿರಲಿಲ್ಲ. ಅದಾದ ನಂತರ ಅದೇ ರಾತ್ರಿ ನಾನು ಲಿಚ್ಚಿಯನ್ನು ನೋಡಿದ್ದು. ನಿದ್ದೆ ಕಣ್ಣಿನಲ್ಲಿ ನನ್ನ ಬಳಿ ಬಂದ ಆ ಕಂದ, ನೀನು ಅಪ್ಪನ, ನೀನು ಆಕಾಶದಿಂದ ಬಂದ್ಯ ಎಂದಾಗ ನನ್ನೊಳಗಿನ ನೋವಿನ ಮೂಲವನ್ನೇ ಅವಳು ಮುಟ್ಟಿದಂತಾಯಿತು ಮೈತು. ಆ ಕ್ಷಣದಲ್ಲಿ ನಾನು ಅನುಭವಿಸಿದ ತಲ್ಲಣ ಪದಗಳಿಗೆ ನಿಲುಕುವಂಥದ್ದಲ್ಲ. ಬರೀ ಅಪ್ಪ ಅಣ್ಣನ ಬಲವಂತಕ್ಕಾಗಿ ತುಳಸೀಪುರಕ್ಕೆ ಬಂದವನಿಗೆ ಬದುಕಿ ನಡೆಗೆ ಮತ್ತೆ ಆಸಕ್ತಿ ಮೂಡಿಸಿದ್ದು ನೀನು ಮತ್ತೆ ಲಿಚ್ಚಿ. ಬರಡಾಗಿ ಹೋಗಿದ್ದ ನನ್ನ ಬದುಕಿನಲ್ಲಿ ನಾನು ಊಹಿಸಲಾರದ ತಿರುವು ನಿಮ್ಮಿಬ್ಬರಿಂದ ಸಿಕ್ಕಿದೆ ಮೈಥಿಲಿ. ಈಗ ನಿಮ್ಮಿಬ್ಬರ ಹೊರತಾಗಿ ನನಗೆ ಬೇರೆ ಬದುಕಿಲ್ಲ. ನನ್ನ ಹೊಸ ಬದುಕಿನ ಕನಸನ್ನು ನಿನ್ನೊಂದಿಗೆ ಹಂಚಿಕೊಳ್ಳುವ ಮುನ್ನ ನಾವಿಬ್ಬರು ನಮ್ಮ ಗತವನ್ನು ಅರಿಯಬೇಕಿದೆ. ನಿನ್ನ ಬಗ್ಗೆ ನನಗೆ ಸಂಪೂರ್ಣ ವಿಷಯ ಗೊತ್ತಿದೆ ಮೈತು. ಅಂಬಿಕಾಳಿಂದ ಗೌತಮ್ನಿಂದ ನಿನ್ನ ಬದುಕಿನ ಸಂಪೂರ್ಣ ಚಿತ್ರಣ ನನಗೆ ಸಿಕ್ಕಿದೆ. ಆದರೆ ಇಲ್ಲಿಗೆ ಬರೋ ಮೊದಲು ನನ್ನ ಬದುಕು ಹೇಗಿತ್ತು, ಬದುಕೆ ಬೇಡ ಅನಿಸಿ ಆತ್ಮಹತ್ಯೆಗೆ ಯತ್ನಿಸಿದ ನನ್ನ ದುಸ್ಥಿತಿಗೆ ಕಾರಣ ಏನು ಅನ್ನೋದು ನಿನಗೆ ಇನ್ನೂ ಗೊತ್ತಿಲ್ಲ. ಅದಕ್ಕೆ ಇವತ್ತು ನನ್ನ ಇಡೀ ಬದುಕನ್ನು ನಿನ್ನೆದಿರು ತೆರೆದಿಡುತ್ತಿದ್ದೇನೆ. ಎಲ್ಲವನ್ನು ಕೇಳಿಸಿಕೊಂಡ ಮೇಲೆ ನನ್ನ ಪ್ರಶ್ನೆಗೆ ನಿನ್ನ ಮನಸ್ಸಿನಿಂದ ಉತ್ತರ ಕೊಡು. ಈ ಸೂರ್ಯನ ಬದುಕಿನ ಕಥೆಯನ್ನು ಕೇಳೋಕೆ ರೆಡಿನ ಮೈತು? ಅವಳ ಕಡುಗಂಪು ಕಂಗಳಲ್ಲಿ ಕಾತರ ಬೆರೆತ ಸಮ್ಮತಿ ಇತ್ತು. ನನ್ನ ಇಲ್ಲಿಯವರೆಗಿನ ಬದುಕನ್ನು 3 ಭಾಗಗಳಾಗಿ ನೋಡಬಹುದು ಮೈಥಿಲಿ. ನಾನು ಹುಟ್ಟಿದಾಗಿನಿಂದ ಮಹಾರಾಷ್ಟ್ರಕ್ಕೆ ಹೋಗುವವರೆಗೆ ಒಂದು ಭಾಗ, ಮಹಾರಾಷ್ಟ್ರದಲ್ಲಿ ಕಳೆದ ದಿನಗಳಿಂದ ತುಳಸೀಪುರಕ್ಕೆ ಬರುವಲ್ಲಿಯ ತನಕ ಇನ್ನೊಂದು ಭಾಗ, ತುಳಸೀಪುರಕ್ಕೆ ಬಂದ ನಂತರದ ಮತ್ತೊಂದು ಭಾಗ, ಕೊನೆಯ ಭಾಗ ನಿನಗೆ ಈಗಾಗಲೇ ತಿಳಿದಿದೆ. ನಾನು ಹುಟ್ಟಿ ಬೆಳೆದಿದ್ದು ಮೈಸೂರಿನಲ್ಲಿ. ರಾಮನಾಥ್ ಕಶ್ಯಪ್ ಮತ್ತು ಅನ್ನಪೂರ್ಣೇಶ್ವರಿ ಕಶ್ಯಪ್ ನನ್ನ ಹೆತ್ತವರು. ಹೆಸರು
ತಂದೆ ಮೈಸೂರಿನ ಪ್ರಖ್ಯಾತ ಬಿಸ್ನೆಸ್‌ಮ್ಯಾನ್. ತುಂಬ ಶಿಸ್ತಿನ ವರ್ಕೊಹಾಲಿಕ್ ಮನುಷ್ಯ. ಆದರೆ ತೆಂಗಿನಕಾಯಿಯ ಹಾಗೆ ಹೊರಗೆ ಹೊರಟಾಗಿ ಕಂಡರೂ ಒಳಗೆ ಎಳನೀರಿನಷ್ಟು ಸಿಹಿಯಾದ ಮನುಷ್ಯ. ಅಮ್ಮ ಕೂಡ ದೊಡ್ಡ ಮನೆತನದ ವಿದ್ಯಾವಂತ ಸ್ತ್ರೀ. ಸದ್ಗುಣ ಸಂಪನ್ನೆ ಅಂತಾರಲ್ಲ, ಅಂತಹ ಸಂಸ್ಕಾರವಂತ ಗುಣ ಅವರದು. ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು ತಪ್ಪದೆ ಪಾಲಿಸುವ ಗೃಹಲಕ್ಷ್ಮಿ ಅವರು. ನನ್ನ ಅಣ್ಣ ಚರಣ್ ಕಶ್ಯಪ್. ನೀನು ಆಗಲೇ ನೋಡಿದ್ದೀಯ ಅಲ್ವಾ? ಬಾಲ್ಯದಿಂದಲೂ ತುಂಬ ಶಾಂತ ಸ್ವಭಾವದ ಮೃದು ಮನಸ್ಸಿನ ವ್ಯಕ್ತಿ ಅವನು. ಅವನು ಹುಟ್ಟಿ 5 ವರ್ಷಗಳ ನಂತರ ನಾನು ಹುಟ್ಟಿದ್ದು. ಇನ್ನೊಂದು ಮಗುವಿಗಾಗಿ ಮನೆಯವರೆಲ್ಲ ಅಂಬಲಿಸಿ ಆ ಆಸೆ ಇನ್ನೇನು ಒಣಗಿ ಹೋಯಿತು ಅನ್ನುವಷ್ಟರಲ್ಲಿ ನನ್ನ ಆಗಮನವಾಗಿತ್ತು. ಹೆಣ್ಣು ಮಗುವಿನ ನಿರೀಕ್ಷೆಯಲ್ಲಿದ್ದರೂ ನನ್ನ ಆಗಮನ ನನ್ನ ಮನೆಯವರ ಪಾಲಿಗೆ ಬಣ್ಣಿಸಲಾರದಷ್ಟು ಸಂತಸ ತಂದಿತು. ನನ್ನ ಹೆತ್ತವರಿಗೆ, ನನ್ನ ಅಣ್ಣನಿಗೆ ನಾನು ಕಣ್ಮಣಿಯಾಗಿದ್ದೆ. ಬಾಲ್ಯದಲ್ಲಿ ಅತ್ಯಂತ ತುಂಟ ಸ್ವಭಾವದ ನಾನು. ಮಾಡದ ತುಂಟಾಟನಗಳಿಲ್ಲ ಮೈಥಿನಿ. ಅಣ್ಣನ ತದ್ವಿರುದ್ಧ ಸ್ವಭಾವ ನಂದು. ಆದರೂ ನನ್ನ ಮನೆಯವರ್ಯಾರೂ ನನಗೆ ಶಿಕ್ಷೆ ಕೊಡ್ತಿರಲಿಲ್ಲ. ಬೈಗುಳವು ನನಗೆ ಅಪರೂಪವೇ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ನಾನು ಆ ಮನೆಯ ಅನುಭಿಷಿಕ್ತಿ ರಾಜನಾಗಿದ್ದೆ. ಅದರಲ್ಲೂ ನನ್ನ ಅಮ್ಮನಿಗಂತೂ ನಾನಂದರೆ ಪಂಚಪ್ರಾಣ. ಯಾವುದೇ ಕೊರತೆಗಳಿಲ್ಲದ ನನ್ನ ಬಾಲ್ಯ ಹರೆಯ ಎಲ್ಲ ಒಂದು ಸುಂದರ ಕನಸಿನ ಹಾಗೆ ಕಳೆದು ಹೋಯಿತು. ಮುಂದೆ ಅಮ್ಮ ತಾನೇ ಮುಂದೆ ನಿಂತು ಹುಡುಕಿದ ಹುಡುಗಿಯೊಂದಿಗೆ ಅಣ್ಣನಿಗೆ ಮದುವೆಯಾಗಿ ನನ್ನನ್ನು ತಮ್ಮನಂತೆ ಪ್ರೀತಿಯಿಂದ ನೋಡಿಕೊಳ್ಳೋ ಅತ್ತಿಗೆ ಬಂದರು. ನನ್ನ ಅದೃಷ್ಟ ನೋಡು, ಹೊರಗಿನಿಂದ ಬಂದ ಅತ್ತಿಗೆಗೂ ನನ್ನ ಮೇಲೆ ಮಮಕಾರ ಹುಟ್ಟಿಬಿಟ್ಟಿತು. 2 ಹೆಣ್ಣು ಮಕ್ಕಳು ಇದ್ದ ಮನೆಯಿಂದ ಬಂದ ಅವರು ನನ್ನಲ್ಲಿ ಸಹೋದರನನ್ನು ಕಾಣುತ್ತಿದ್ದರು. ಈಗಂತೂ ನಮ್ಮ ಮನೆ ನಂದಗೋಕುಲದ ಹಾಗಾಯಿತು. ನನ್ನ ಕಾಲೇಜು ದಿನಗಳಲ್ಲಿ ಆನಂದ್ನಂತಹ ಪ್ರಾಣ ಸ್ನೇಹಿತ ಸಿಕ್ಕಿದ. ಜೀವನದಲ್ಲಿ ಒಮ್ಮೆ ಮಾತ್ರ ಸಿಕ್ಕಬಹುದಾದ ಅದ್ಭುತ ಗೆಳೆಯ ಅವನು. ಇವರೆಲ್ಲರೊಂದಿಗೆ ಆ ದಿನಗಳಲ್ಲಿ ಬದುಕು ಜಸ್ಟ್ ಪರ್ಫೆಕ್ಟ್ ಅನ್ನೋವಷ್ಟು ಸುಂದರವಾಗಿತ್ತು. ಬರೀ ನಗು, ಪ್ರೀತಿ, ಸಂತೋಷ ಇಷ್ಟೆ. ಆದರೆ ಇವೆಲ್ಲ ನನ್ನ ಪಾಲಿಗೆ ಕೆಲವು ದಿನಗಳಲ್ಲಿ ಇಲ್ಲವಾಗಲಿವೆ ಅನ್ನೋದು ನನಗಾಗ ನಿಜಕ್ಕೂ ಗೊತ್ತಿರಲಿಲ್ಲ. ಒಂದು ವಯಸ್ಸಿಗೆ ಬಂದ ನಂತರ ಪ್ರತಿಯೊಬ್ಬರಲ್ಲಿ ತಮ್ಮ ಸಂಗಾತಿಯ ಬಗ್ಗೆ ಏನೋ ಒಂದು ಕಲ್ಪನೆ ಮೂಡುತ್ತೆ. ನನ್ನ ಕಲ್ಪನೆಯಲ್ಲಿ ಒಬ್ಬ ಹೆಣ್ಣು ಇದ್ಲು ಮೈತು. ನನ್ನ ಅಮ್ಮನ ಹಾಗೆ ನನ್ನನ್ನು ಅನ್ಕಂಡೀಷನಲ್ಲಾಗಿ ಪ್ರೀತಿಸೋ ಒಬ್ಬ ಸಾದಾಸೀದ ಹುಡುಗಿ. ಪಕ್ಕ ನಮ್ಮ ಸಾಂಪ್ರದಾಯಿಕ ರೀತಿಯಲ್ಲಿ ಬೆಳೆದ ಒಳ್ಳೆಯ ಸಂಸ್ಕಾರ, ಒಳ್ಳೆ ಮನಸ್ಸು ಹೊಂದಿರೋ ಒಬ್ಬ ಹುಡುಗಿ ಸದಾ ನನ್ನ ಕಲ್ಪನೆಯಲ್ಲಿ ಕಾಣಿಸುತ್ತಿದ್ಲು. ನನ್ನ ಕಾಲೇಜು ಸುತ್ತಮುತ್ತಲಿನ ಪರಿಸರ ಅದೆಷ್ಟೇ ಮಾಡರ್ನ್ ಆಗಿದ್ರೂ ನನ್ನ ಮನೆಯಲ್ಲಿ ನನಗೆ ಸಿಕ್ಕ ಸಂಸ್ಕಾರದಿಂದಾಗಿ ಅಂತರಂಗ ಬಯಸುತ್ತಿದ್ದಿದ್ದು ಸರಳ ಸ್ವಭಾವದ ಹುಡುಗಿಯನ್ನೇ. ಈ ಕಲ್ಪನೆ ನನ್ನ ವಯಸ್ಸಿನ ಮೇಲೆ ಅದೆಷ್ಟು ಪರಿಣಾಮ ಬೀರಿತು ಅಂದರೆ ಬಹುಶಃ ಅದೇ ಕಾರಣಕ್ಕೆ ನನ್ನ ಕಾಲೇಜು ದಿನಗಳಲ್ಲಿ ಯಾವ ಹುಡುಗಿಯೂ ನನ್ನ ಕಣ್ಣನ್ನು ದಾಟಿ ಮನಸ್ಸಿನೊಳಗೆ ಪ್ರವೇಶಿಸಲೇ ಇಲ್ಲ. ಮುಂದೆ ನನ್ನ BCom ಮುಗಿಸಿ MBAಗಾಗಿ ನಾನು ಮಹಾರಾಷ್ಟ್ರಕ್ಕೆ ಹೊರಟು ನಿಂತೆ. ಅಮ್ಮ ಅಂತೂ ನನ್ನನ್ನು ತಡೆಯೋಕೆ ಶತಪ್ರಯತ್ನ ಮಾಡಿದ್ರು. ತಮ್ಮ ಮುದ್ದಿನ ಮಗನ ಅಗಲಿಕೆಯನ್ನು ಸಹಿಸೋಕೆ ಅವರಿಗೆ ಕಷ್ಟ ಆಗಿತ್ತು. ಆದರೆ ನನಗೆ ಜೀವನದ ಹೊಸ ಅನುಭವ ಬೇಕಿತ್ತು. ಹುಟ್ಟಿದಾಗಿನಿಂದಲೂ ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆ ಎಲ್ಲರೂ ನನ್ನನ್ನು ಅದೆಷ್ಟು ಪ್ರೀತಿಯಿಂದ ನೋಡಿಕೊಂಡಿದ್ದರು ಅಂದರೆ ನನಗೆ ನನ್ನ ಜವಾಬ್ದಾರಿ ನಿಭಾಯಿಸಿಕೊಳ್ಳುವುದು ಹೇಗೆ ಅಂತ ತಿಳಿದಿರಲಿಲ್ಲ. ಈ ಅವಲಂಬನೆಯನ್ನು ಕಡಿಮೆ ಮಾಡಿಕೊಂಡು ನನ್ನನ್ನು ನಾನೇ ಮ್ಯಾನೇಜ್ ಮಾಡಿಕೊಳ್ಳುವಷ್ಟು ಗಟ್ಟಿಯಾಗಬೇಕು ಅನ್ನೋ ಒಂದೇ ಆಸೆಯಿಂದ ನಾನು 2 ವರ್ಷ ಮನೆಯಿಂದ ದೂರವಿರೋ ನಿರ್ಧಾರ ತೆಗೆದುಕೊಂಡೆ. ಒಂದಷ್ಟು ವಾದ ವಿವಾದಗಳು ನಡೆದು ನಾನು ನನ್ನ ಹಠ ಬಿಡದಿದ್ದಾಗ 2 ವರ್ಷದಲ್ಲಿ ಹಿಂತಿರುಗಿ ಬರಬೇಕು ಅಂತ ಪ್ರಾಮಿಸ್ ಮಾಡಿಸಿಕೊಂಡು ಮನಸ್ಸಿಲ್ಲದ ಮನಸ್ಸಿನಿಂದ ನನ್ನನ್ನು ಕಳುಹಿಸಿಕೊಟ್ಟರು. ಅಮ್ಮನನ್ನು ಬಿಟ್ಟಿರೋದು ಕಷ್ಟ ಅಂತ ಗೊತ್ತಿದ್ರೂ ಆ ವಯಸ್ಸಿನ ಯಾವುದೋ ಹುಚ್ಚು ಯೋಚನೆ ನನ್ನನ್ನು ದೂರ ತೀರಕ್ಕೆ ಕರೆದೊಯ್ಯಿತು. ಇಲ್ಲಿಂದ ನನ್ನ ಬದುಕಿನ ಇನ್ನೊಂದು ಮಜಲು ತೆರೆದುಕೊಂಡಿತು. ಮಹಾರಾಷ್ಟ್ರದಲ್ಲಿ ಕಾಲೇಜಿಗೆ 1 ಕಿಲೋಮೀಟರ್ ದೂರದಲ್ಲಿ ಒಂದು ಫ್ಲಾಟ್ ಬಾಡಿಗೆಗೆ ಪಡೆದು ನಾನು ನನ್ನ ಹೊಸ ಇಂಡಿಪೆಂಡೆಂಟ್ ಜೀವನ ಆರಂಭಿಸಿದೆ. ಮೊದಲ ಕೆಲವು ದಿನಗಳು ಮನೆಯವರ ನೆನಪು, ನಮ್ಮ ಮೈಸೂರಿನ ನೆನಪು ತುಂಬ ಕಾಡುತ್ತಿತ್ತು. ಹುಟ್ಟಿದಾಗಿನಿಂದ ಯಾವತ್ತೂ ಈ ಊರಿನಿಂದ, ಅಮ್ಮನಿಂದ ದೂರ ಇದ್ದವನೇ ಅಲ್ಲ. ಶಾಲಾ ದಿನಗಳಲ್ಲಿ ನಾನೇನಾದರೂ ಸ್ಕೂಲ್ ಟ್ರಿಪ್ ಹೋದರೆ ನಾನು ಬರೋ ತನಕ ಅಮ್ಮ ಸರಿಯಾಗಿ ಊಟ ನಿದ್ರೆ ಮಾಡದೆ ಚಡಪಡಿಸುತ್ತಾ ಇರ್ತಿದ್ರು. ಈಗ ಅಮ್ಮ ನನ್ನನ್ನು ಎಷ್ಟು ಮಿಸ್ ಮಾಡಿಕೊಳ್ಳುತ್ತಿದ್ದಾರೋ ಏನೋ ಅನಿಸಿ ಮನಸ್ಸು ಮುದುಡಿ ಹೋಗಿತ್ತು. ಆದರೆ ನನ್ನ ಕೆಲಸಗಳನ್ನು ನಾನೇ ಮಾಡಿಕೊಳ್ಳುವ, ನನ್ನನ್ನು ನಾನೇ ನೋಡಿಕೊಳ್ಳುವ ಈ ಹೊಸ ಅನುಭವ ಒಂದು ರೀತಿಯಲ್ಲಿ ಚೆನ್ನಾಗಿತ್ತು. ತಿಂಗಳಿಗೊಮ್ಮೆ ವಿಮಾನ ಏರಿ ಮನೆಗೆ ಓಡಿ ಬರ್ತಿದ್ದೆ. ವಾರಾಂತ್ಯದ ದಿನಗಳನ್ನು ಮನೆಯವರ ಜೊತೆ ಕಳೆದು ಅಮ್ಮನ ಮುಖದಲ್ಲಿ ನಗು ಮೂಡಿಸಿ ಮತ್ತೆ ಮಹಾರಾಷ್ಟ್ರಕ್ಕೆ ಧಾವಿಸುತ್ತಿದ್ದೆ.
ಕೆಲ ದಿನಗಳಲ್ಲಿ ನಿತಿನ್ ಹುಟ್ಟಿದ ಮೇಲಂತೂ ಮನೆಯೆಡೆಗಿನ ಸೆಳೆತ ಇನ್ನೂ ಹೆಚ್ಚಾಗಿತ್ತು ನನಗೆ. ಹೀಗೆ ಕಾಲ ಸರಿಯುತ್ತಿತ್ತು. ನಾನು ಕಾಲೇಜು ಸೇರಿ ಬಹುಶಃ ಒಂದೆರಡು ತಿಂಗಳಾಗಿತ್ತೋ ಏನೋ. ಅಷ್ಟರಲ್ಲಿ ನನ್ನ ಕಾಲೇಜಿನಲ್ಲಿ ಓದುತ್ತಿದ್ದ ನಮ್ಮ ಕರ್ನಾಟಕದ 2-3 ಜನರ ಪರಿಚಯವಾಯಿತು. ಅಷ್ಟರಲ್ಲಿ ನಮ್ಮ ಮೈಸೂರಿನ ವೈಷ್ಣವಿ ಕೂಡ ಒಬ್ಬಳು. ನೋಡುತ್ತಿದ್ದಂತೆ ನಮ್ಮೆಲ್ಲರ ಮಧ್ಯೆ ಒಂದು ಚಂದದ ಸ್ನೇಹ ಒಲವ ಸೃಷ್ಟಿಯಾಯಿತು. ಎಲ್ಲರೂ ತಮ್ಮ ತಮ್ಮ ಕುಟುಂಬ, ಊರು, ಭಾಷೆ, ಆಹಾರ ಎಲ್ಲವನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದವರೇ. ಈಗ ಕಾಲೇಜಿನಲ್ಲಿ ನಮ್ಮ ನಡುವಿನ ಸ್ನೇಹದ ಬಾಂಧವ್ಯದಲ್ಲಿ ನಮ್ಮ ಮನಸ್ಸಿನ ಖಾಲಿತನವನ್ನು ತುಂಬಿಕೊಳ್ಳಲು ಯತ್ನಿಸುತ್ತಿದ್ವಿ. ವಾರಾಂತ್ಯದಲ್ಲಿ ಎಲ್ಲರೂ ನನ್ನ ಫ್ಲ್ಯಾಟ್ಗೆ ದಾಳಿ ಇಡುತ್ತಿದ್ದರು. ಆ ಒಂದು ದಿನ ಎಲ್ಲರೂ ಒಟ್ಟಿಗೆ ಸೇರಿ ಅಡುಗೆ ಮಾಡಿಕೊಂಡು ಒಳ್ಳೊಳ್ಳೆಯ ಕನ್ನಡ ಸಿನಿಮಾ ನೋಡಿ ಒಟ್ಟಿಗೆ ಕಂಬೈನ್ಡ್ ಸ್ಟಡಿ ಮಾಡಿ ಖುಷಿಯಿಂದ ಕಳೀತಿದ್ವಿ. ಇಂತಹ ದಿನಗಳಲ್ಲಿ ನನ್ನ ಬದುಕಿಗೆ ಸುನಾಮಿಯಂತೆ ಕಾಲಿಟ್ಟವಳು ದಾಕ್ಷಿಣ್ಯ ಮೋಹನ್. ನಮ್ಮ ಕ್ಲಾಸ್ನ ಮೋಸ್ಟ್ ಡೇರಿಂಗ್ ಕೇರ್ ಫ್ರೀ ಗರ್ಲ್. ಅಗರ್ಭ ಶ್ರೀಮಂತ ಮೋಹನ್ ಲಾಲ್ ಅವರ ಏಕಮಾತ್ರ ಪುತ್ರಿ ಅವಳು. ಓದಿನಲ್ಲಿ ಜಾಣೆ, ಸ್ಪೋರ್ಟ್ಸ್ನಲ್ಲಿ ಅತಿ ಆಸಕ್ತಿ. ಚಟಪಟನೆ ಮಾತನಾಡುತ್ತಾ ಎಲ್ಲರನ್ನು ದಿನಕ್ಕೊಂದು ರೀತಿಯಲ್ಲಿ ಗೋಳು ಹುಯ್ದುಕೊಳ್ಳುತ್ತಾ ತನ್ನ ಗ್ಯಾಂಗ್ನ ಜೊತೆ ಹಾವಳಿ ಎಬ್ಬಿಸುತ್ತಿದ್ದ ಅವಳನ್ನು ಎಲ್ಲರೂ ಲೇಡಿ ಡಾನ್ ಅಂತಾನೆ ಕರೀತಿದ್ರು. ಇವರ ಗ್ಯಾಂಗ್ನ ಯಾವ ವರ್ತನೆಗೂ ರಿಯಾಕ್ಟ್ ಮಾಡದೆ ನಮ್ಮ ಪಾಡಿಗೆ ನಾವಿರುತ್ತಿದ್ದೆವಾದರೂ ದಾಕ್ಷಿಣ್ಯ ಮಾತ್ರ ನನ್ನನ್ನು ನನ್ನ ಗೆಳೆಯರನ್ನು ಗೋಳು ಹುಯ್ದುಕೊಳ್ಳುವ ಯಾವ ಅವಕಾಶವನ್ನು ಬಿಡುತ್ತಿರಲಿಲ್ಲ. ಮೊದಲು ಅವಾಯ್ಡ್ ಮಾಡಿ ವಾರ್ನಿಂಗ್ ನೀಡಿ ಎಲ್ಲ ರೀತಿಯ ಶಾಂತಿ ಮಾರ್ಗಗಳನ್ನು ಪ್ರಯೋಗಿಸಿದ ಮೇಲೂ ದಾಕ್ಷಿಣ್ಯ ತನ್ನ ವರ್ತನೆ ಬದಲಿಸದಿದ್ದಾಗ ಅದೊಂದು ದಿನ ನಾನು ತಾಳ್ಮೆ ಕಳೆದುಕೊಂಡು ಅವಳ ಕೆನ್ನೆಗೊಂದು ಬಾರಿಸಿದೆ. ಆ ದಿನ ನನಗಿನ್ನೂ ನೆನಪಿದೆ. ಅವತ್ತು ನನ್ನ ಅಮ್ಮನ ಹುಟ್ಟಿದ ಹಬ್ಬ. ಯಾವತ್ತೂ ಆ ದಿನವನ್ನು ನಾನು ಮಿಸ್ ಮಾಡಿದವನಲ್ಲ. ಆದರೆ ಇಂದು ಮಾತ್ರ ತುಂಬ ಮುಖ್ಯವಾದ ಅಸೈನ್ಮೆಂಟ್ ಒಂದರ ತಯಾರಿಯ ಕಾರಣ ಮೈಸೂರಿಗೆ ಹೋಗಲಾಗಲಿಲ್ಲ. ಅಂದು ಬೆಳಿಗ್ಗೆ ಅಮ್ಮನಿಗೆ ಕರೆ ಮಾಡಿ ಶುಭಾಶಯ ತಿಳಿಸಿದಾಗ ಅಮ್ಮ ಖುಷಿಯಿಂದಲೇ ಮಾತನಾಡಿದರಾದರೂ ನನ್ನ ಗೈರು ಹಾಜರಿ ಅವರಲ್ಲಿ ಉಂಟು ಮಾಡಿದ ನಿರಾಸೆ ಅವರ ಧ್ವನಿಯಲ್ಲಿ ಗೋಚರವಾಗಿತ್ತು. ಮಹಾರಾಷ್ಟ್ರದಿಂದಲೇ ಅಮ್ಮನಿಗಾಗಿ ಕೇಕ್, ಬೊಕ್ಕೆ, ಚಂದದ ರೇಷ್ಮೆ ಸೀರೆ ಎಲ್ಲವನ್ನು ಅವರ ಬರ್ತಡೇ ದಿನ ಸಿಗುವಂತೆ ವ್ಯವಸ್ಥೆ ಮಾಡಿದ್ದೆ. ಆದರೂ ನನ್ನ ಮನಸ್ಸು ಮಂಕಾಗಿತ್ತು. ಬಹುಶಃ ನಾನು ಹುಟ್ಟಿದ ನಂತರ ನಾನಿಲ್ಲದೆ ಆಚರಿಸಲ್ಪಟ್ಟ ಅಮ್ಮನ ಮೊದಲ ಜನ್ಮದಿನವದು. ಅಮ್ಮನದ್ದೇ ಧ್ಯಾನದಲ್ಲಿ 2 ವರ್ಷಗಳ ಹಿಂದೆ ಅಮ್ಮ ನನಗಾಗಿ ತಂದಿದ್ದ ನನ್ನ ಅತ್ಯಂತ ಫೇವ್ರೆಟ್ ಶರ್ಟ್ ಧರಿಸಿ ಅಂದು ಕಾಲೇಜಿಗೆ ಹೋದೆ. ನನ್ನ ಗೆಳೆಯರಿಗೆ ನನ್ನ ಮನಸ್ಸಿನ ಬೇಸರದ ಅರಿವಿತ್ತು. ನನ್ನನ್ನು ತಮ್ಮದಾದಷ್ಟು ಸಂತೈಸಿ ನನ್ನಲ್ಲಿ ಗೆಲುವು ಮೂಡಿಸಲು ಅವರೆಲ್ಲ ತಮ್ಮ ಶಕ್ತಿ ಮೀರಿ ಪ್ರಯತ್ನಿಸುತ್ತಿದ್ದರು. ಅವರಿಗಾಗಿ ಹೊರಗೆ ಉಲ್ಲಾಸ ನಟಿಸುತ್ತಾ ಮಧ್ಯಾಹ್ನಕ್ಕೆ ಕ್ಯಾಂಟೀನ್ನಲ್ಲಿ ನಾನು ಭಾರವಾದ ಮನಸ್ಸಿನಿಂದ ಕುಳಿತಿದ್ದಾಗಲೇ ನಮ್ಮ ಹಿಂದಿನ ಟೇಬಲ್ನಲ್ಲಿ ಕುಳಿತಿದ್ದ ದಾಕ್ಷಿಣ್ಯ ಕೈಯಲ್ಲಿ ಬಣ್ಣ ತುಂಬಿದ್ದ ಸಿರಿಂಜ್ ಹಿಡಿದು ನನ್ನ ಅಚ್ಚ ಬಿಳಿ ಶರ್ಟ್ ಮೇಲೆರಚಲು ಪ್ರಯತ್ನಿಸುತ್ತಿದ್ದುದು ಕಣ್ಣಿಗೆ ಬಿತ್ತು. ಕೋಪ ಬಂದರೂ ತಡೆದುಕೊಂಡು ಅವಳನ್ನು ಒಮ್ಮೆ ಎಚ್ಚರಿಸಿದೆ. ಆದರೆ ಅವಳ ಕಿವಿಗದು ತಾಕಲಿಲ್ಲ. ಒಂದೆರಡು ನಿಮಿಷ ಸುಮ್ಮನಾದವಳಂತೆ ನಟಿಸಿ ಮತ್ತೆ ನನ್ನ ಬೆನ್ನ ತುಂಬ ಬಣ್ಣದ ಚಿತ್ತಾರ ಮೂಡಿಸಿ ಬಿಟ್ಟಳು. ಆ ದಿನ ನನ್ನ ಮೇಲೆ ನನಗೆ ನಿಯಂತ್ರಣ ತಪ್ಪಿ ಹೋಗಿತ್ತು ಮೈತು. ಮೊದಲೇ ಬೇಸರದಲ್ಲಿ ಇದ್ದವನಿಗೆ ಇವಳ ವರ್ತನೆಯಿಂದ ಕೆಂಡಾಮಂಡಲ ಕೋಪ ಬಂದು ಅವಳನ್ನು ಎಳೆದು ಕಪಾಳಕ್ಕೊಂದು ಬಿಗಿದಿದ್ದೆ. ಅವತ್ತು ಇಡೀ ಕ್ಯಾಂಟೀನ್ ಸ್ತಬ್ಧವಾಗಿ ಹೋಗಿತ್ತು. ಎಲ್ಲರೂ ಮುಂದೇನೋ ಅನಾಹುತ ಹಾಗೆ ಹೋಗುತ್ತೆ ಅನ್ನೋ ಭಯದಲ್ಲಿ ನಮ್ಮತ್ತ ನೋಡುತ್ತಿದ್ದರು. ಆದರೆ ಅಂಥದ್ದೇನೂ ಆಗಲಿಲ್ಲ. ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ದಾಕ್ಷಿಣ್ಯ ಸೈಲೆಂಟಾಗಿ ಹೋದ್ಲು. ಅವಳತ್ತ ಒಂದು ಉರಿನೋಟ ಬೀರಿ ನಾನು ಅಲ್ಲಿಂದ ಹೊರಟು ಹೋದೆ. ಈ ಮೊದಲು ಕೂಡ ಸಾಕಷ್ಟು ಬಾರಿ ಅವಳ ಚೆಲ್ಲಾಟವನ್ನು ಸತಾಯಿಸಿಕೊಂಡು ಬರೀ ಬಾಯಿ ಮಾತಿನ ಎಚ್ಚರಿಕೆಯಲ್ಲಿ ಮ್ಯಾನೇಜ್ ಮಾಡಿದವನಿಗೆ ಈ ಬಾರಿ ಅಷ್ಟು ತಾಳ್ಮೆ ಇರಲಿಲ್ಲ. ಅವತ್ತಿಡೀ ಕೋಪದಲ್ಲಿ ಇದ್ದ ನನಗೆ ಮರುದಿನ ಆಗುವಷ್ಟರಲ್ಲಿ ಏನು ಸಿಟ್ಟು ಬಂದರೂ ನಾನು ಒಬ್ಬ ಹೆಣ್ಣು ಮಗಳ ಕೆನ್ನೆಗೆ ಹೊಡಿಬಾರದಿತ್ತು. ನನ್ನ ಮನೆಯವರು ನನಗೆ ನೀಡಿದ ಸಂಸ್ಕಾರಕ್ಕೆ ನಾನು ಅಪಚಾರ ಮಾಡಿದ್ನೇನೋ ಅನಿಸೋಕೆ ಶುರುವಾಯಿತು. ಅವಳ ಹತ್ರ ಸಾರಿ ಕೇಳೋಣ ಅಂತ ನಾನು ಅಂದುಕೊಂಡರೆ ಅವಳು ತಾನೇ ಎಲ್ಲರ ಎದುರು ಸಾರಿ ಕೇಳಿ ನನಗೆ ಶಾಕ್ ಕೊಟ್ಟು ಬಿಟ್ಲು. ಇಂದಿನ ದಿನ ನಾನಿದ್ದ ಪರಿಸ್ಥಿತಿ ನನ್ನ ಸ್ನೇಹಿತರ ಮೂಲಕ ಅವಳಿಗೆ ಗೊತ್ತಾಗಿತ್ತು. ತಾನು ಮಾಡಿದ ಎಡವಟ್ಟಿಗೆ ಪಶ್ಚಾತ್ತಾಪ ಪಟ್ಟು ಅವಳು ಇನ್ನೆಂದೂ ಇಂತಹ ತರಲೆ ಕೆಲಸ ಮಾಡೋದಿಲ್ಲ. ಒಮ್ಮೆ ನನ್ನನ್ನು ಕ್ಷಮಿಸಿ ನನ್ನ ಫ್ರೆಂಡ್ ಆಗ್ತೀಯಾ
ಎಂದು ಮಕ್ಕಳ ಹಾಗೆ ಮುಖ ಮಾಡಿದಾಗ ನಿನ್ನೆಯಿಂದ ಕಾಡುತ್ತಿದ್ದ ಮನಸ್ಸಿನ ಕಿರಿಕಿರಿಯೆಲ್ಲ ಕಳೆದು ನೆಮ್ಮದಿ ಮೂಡಿತು. ನನ್ನ ಮುಖದಲ್ಲೂ ಸಮ್ಮತಿ ನಗುವಿತ್ತು. ನೋಡುತ್ತಿದ್ದಂತೆ ದಾಕ್ಷಿಣ್ಯ ಮತ್ತವಳ ಗ್ಯಾಂಗ್ ನಮ್ಮ ಕರ್ನಾಟಕ ಗ್ರೂಪ್ಗೆ ಆತ್ಮೀಯರಾದರು. ಮೊದಲು ಬರೀ 4 ಜನರಿದ್ದ ನಮ್ಮ ಬಳಗ ಈಗ 10-15 ಜನರ ಟೀಮ್ನಂತಾಯಿತು. ಒಟ್ಟಿಗೆ ಪಾಠ, ಒಟ್ಟಿಗೆ ಊಟ, ಒಟ್ಟಿಗೆ ಸಿನಿಮಾ ಅಂತ 6 ತಿಂಗಳು ಕಳೆಯುವ ಅಷ್ಟರಲ್ಲಿ ನಮ್ಮೆಲ್ಲರ ನಡುವೆ ಅದ್ಭುತ ಬಾಂಧವ್ಯವೊಂದು ಬೆಳೆದು ಬಿಟ್ಟಿತು. ಆದರೆ ಈ ಸಮಯದಲ್ಲಿ ಅವಳಿಗೆ ನನ್ನ ಮೇಲೆ ಒಲವು ಮೂಡಿತು. ಸಾಕಷ್ಟು ಬಾರಿ ಅವಳದನ್ನು ಪರೋಕ್ಷವಾಗಿ ನನ್ನೆದುರು ತೋರಿಸಿಕೊಂಡಳಾದರೂ ನನ್ನ ಮನಸ್ಸಿನಲ್ಲಿ ಅಂತಹ ಯಾವುದೇ ಭಾವನೆ ಇರಲಿಲ್ಲ. ಇಡೀ ಕಾಲೇಜು ಆಸೆ ಪಡುವಂತಹ ತನ್ನನ್ನು ಈ ಸೂರ್ಯ ಬಯಸುತ್ತಿಲ್ಲ ಅನ್ನೋ ವಿಷಯವನ್ನು ಅರಗಿಸಿಕೊಳ್ಳಲು ಅವಳಿಂದ ಆಗಲಿಲ್ಲ. ನನ್ನನ್ನು ಆಕರ್ಷಿಸಲು ಅವಳಿಂದಾದ ಎಲ್ಲ ಪ್ರಯತ್ನ ಮಾಡ್ತಾನೆ ಇದ್ಲು. ಆದರೆ ನನ್ನ ಒಳಮನಸ್ಸು ಹೇಳುತ್ತಿತ್ತು, ನನ್ನ ಕಲ್ಪನೆಯ ಹುಡುಗಿ ಅವಳಲ್ಲ ಅಂತ. ನಾನು ಅವಳ ಒಲವಿಗೆ ಸ್ಪಂದಿಸಲಿಲ್ಲ. ಅದೊಂದು ದಿನ ನಾವೆಲ್ಲ ಪಿಕ್ನಿಕ್ ಹೋಗಿದ್ದಾಗ ದಿಢೀರನೆ ದಾಕ್ಷಿಣ್ಯ ನೇರವಾಗಿ ಎಲ್ಲರೆದುರು ನನಗೆ ಪ್ರಪೋಸ್ ಮಾಡಿದ್ಲು. ಈ ಇಕ್ಕಟ್ಟಿನ ಸನ್ನಿವೇಶದಲ್ಲಿ ನನಗೆ ಏನು ಮಾಡಬೇಕು ಅಂತ ತೋಚಲಿಲ್ಲ ಮೈತು. ಒಬ್ಬ ಹೆಣ್ಣು ಮಗಳನ್ನು ಎಲ್ಲರೆದುರು ನೋಯಿಸಲು ಮನಸ್ಸಾಗದೆ ಅವಳನ್ನು ಕೊಂಚ ದೂರ ಕರೆದೊಯ್ದು ನನಗೆ ಅವಳ ಮೇಲೆ ಒಲವಿಲ್ಲ ಎಂಬುದನ್ನು ಆದಷ್ಟು ಮೃದುವಾಗಿ ಹೇಳಿದೆ. ಆದರೆ ಬಾಲ್ಯದಿಂದಲೂ ತಾನು ಬಯಸಿದ್ದನ್ನೆಲ್ಲ ಪಡೆದೇ ತೀರುವ ಛಲ, ತಾಕತ್ತು, ಶ್ರೀಮಂತಿಕೆ ಇದ್ದ ಈ ಹುಡುಗಿಗೆ ನನ್ನ ನಿರಾಕರಣೆಯನ್ನು ಒಪ್ಪಿಕೊಳ್ಳುವಷ್ಟು ಪ್ರಬುದ್ಧತೆ ಇರಲಿಲ್ಲ. ಅಥವಾ ಅದನ್ನು ತನಗೆ ಆದ ಅಪಮಾನ ಅಂತ ತಿಳಿದಳೇನೋ. ಅಂದಿನಿಂದ ಸುಮಾರು 1 ತಿಂಗಳು ನನ್ನನ್ನು ನಾನಾ ರೀತಿಯಲ್ಲಿ ಕಾಡಿಸಿ ಪೀಡಿಸಿ ನನ್ನ ಒಪ್ಪಿಗೆ ಪಡೆಯುವಲ್ಲಿ ಸೋತು ಹೋದ ದಾಕ್ಷಿಣ್ಯ ಅದೊಂದು ದಿನ ಹತಾಶೆಯಿಂದ ವಿಷ ಕುಡಿದು ಬಿಟ್ಲು. ಆಸ್ಪತ್ರೆಯಲ್ಲಿ ಅವಳನ್ನು ಅರೆ ಜೀವವಾದ ಸ್ಥಿತಿಯಲ್ಲಿ ನೋಡಿದ ನನ್ನ ಪರಿಸ್ಥಿತಿ ಏನಾಗಿರಬೇಡ ಹೇಳು. ನನ್ನ ಸ್ಥಿತಿಗೆ ಏನು ಕಾರಣ ಅಂತ ಅವಳು ಅವಳ ತಂದೆಗೂ ಹೇಳಲಿಲ್ಲ. ಅವರ ತಂದೆ ತಮ್ಮ ಪ್ರಭಾವದಿಂದ ಹೇಗೋ ಈ ಪರಿಸ್ಥಿತಿಯನ್ನು ವಿಕೋಪಕ್ಕೆ ಹೋಗದಂತೆ ಮ್ಯಾನೇಜ್ ಮಾಡಿದ್ರು. ಅವತ್ತು ನನ್ನ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿ ಹೋಗಿತ್ತು. ನಿಜಕ್ಕೂ ದಾಕ್ಷಿಣ್ಯ ನನ್ನನ್ನು ಅಷ್ಟೊಂದು ಪ್ರೀತಿಸ್ತಾಳ? ನನಗಾಗಿ ಪ್ರಾಣವನ್ನೇ ಕೊಡುವಷ್ಟು? ಯೋಚಿಸಿ ನನ್ನ ತಲೆ ಕೆಟ್ಟು ಹೋಗಿತ್ತು. ಕೊನೆಗೂ ಅವಳ ಪ್ರೀತಿಗೆ ನಾನು ಮಣಿದೆ. ನನ್ನ ಮನಸ್ಸಿನಲ್ಲಿ ನನ್ನ ಕಲ್ಪನೆ ಹುಡುಗಿಗಾಗಿ ನಾನು ಕಾಪಾಡಿಕೊಂಡಿದ್ದ ಒಲವನ್ನು ದಾಕ್ಷಿಣ್ಯಗೆ ನೀಡಲು ಸಿದ್ಧನಾದೆ. ನಮ್ಮ ಹೊಸ ಬಂಧ ಆರಂಭವಾಯಿತು. ಆದರೆ ಮುಂದಿನ 1.5 ವರ್ಷದಲ್ಲಿ ನನ್ನ ಅವಳ ಸ್ವಭಾವದ ನಡುವೆ ಭೂಮಿ ಆಕಾಶದಷ್ಟು ವ್ಯತ್ಯಾಸವಿರುವುದು ನಮ್ಮಿಬ್ಬರ ಅರಿವಿಗೆ ಬರುತ್ತಿತ್ತು. ಚಿಕ್ಕ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡು ತಂದೆಯ ನೆರಳಲ್ಲಿ ಬೆಳೆದ ದಾಕ್ಷಿಣ್ಯ ಪ್ರತಿಯೊಂದು ಮನಸ್ಸಿನಿಂದಲ್ಲದೆ ತಲೆಯಿಂದ ಯೋಚಿಸುವ ಮನೋಭಾವದವಳು. ನನ್ನೆಡೆಗಿನ ಅವಳ ಒಲವು ಕೂಡ ತಾನು ಬಯಸಿದ್ದನ್ನೆಲ್ಲ ಪಡೆದೇ ತೀರುವನೆಂಬ ಛಲದಿಂದ ಹುಟ್ಟಿದ್ದೇನೋ ಅಂತ ಒಮ್ಮೊಮ್ಮೆ ಅನಿಸುತ್ತಿತ್ತು. ಕೆಲವೊಮ್ಮೆ ಅವಳ ಅತಿರೇಕದ ವರ್ತನೆ, ಮಿತಿಮೀರಿದ ಭಾವಾವೇಶವನ್ನು ಸಂಭಾಳಿಸುವಷ್ಟರಲ್ಲಿ ನಾನು ಸುಸ್ತಾಗಿ ಹೋಗುತ್ತಿದ್ದೆ. ಆದರೆ ಏನೇ ಆಗಲಿ ನನ್ನ ಬದುಕಿಗೆ ಆಗಲೇ ಹುಡುಗಿ ಒಬ್ಬಳು ದಾಖಲಾಗಿದೆ. ಏನೇ ಆದರೂ ಹೇಗೆ ಇದ್ದರೂ ಅವಳು ನನ್ನವಳೇ. ನಾನವಳಿಗೆ ನಿಷ್ಠನಾಗಿರುತ್ತೇನೆ. ಇಷ್ಟು ದಿನ ಮನೆಯವರೆಲ್ಲರ ನನ್ನನ್ನು ಸಂಭಾಳಿಸುತ್ತಿದ್ದರು. ಫಾರ್ ದಿ ಫಸ್ಟ್ ಟೈಮ್ ನಾನು ಒಬ್ಬರನ್ನು ಸಂಭಾಳಿಸಬೇಕಾಗಿದೆ. ಇದು ಒಂದು ರೀತಿಯಲ್ಲಿ ನನ್ನನ್ನು ಜವಾಬ್ದಾರಿಯುತ ಕೊಂಡೊಯ್ಯುವ ಮಾರ್ಗವೇ ಅಂದುಕೊಂಡು ಸುಮ್ಮನಾದೆ. ಹೀಗೆ ಸಣ್ಣ ಪುಟ್ಟ ಏರಿಳಿತಗಳೊಂದಿಗೆ ನನ್ನ MBA ಮುಗಿಯಿತು. 2 ವರ್ಷ ಕಷ್ಟಪಟ್ಟು ನನ್ನಿಂದ ದೂರವಿದ್ದ ಅಮ್ಮ ಇನ್ನು ನಿನ್ನನ್ನು ಬಿಟ್ಟಿರಲಾರೆ, ಮನೆಗೆ ಹಿಂತಿರುಗಿ ಬಾ ಅಂತ ಒಂದೇ ಸಮನೆ ನನ್ನನ್ನು ಒತ್ತಾಯಿಸತೊಡಗಿದ್ರು. ಅಷ್ಟರಲ್ಲಾಗಲೇ ಮಹಾರಾಷ್ಟ್ರದಲ್ಲಿ ನನಗೊಂದು ಒಳ್ಳೆಯ ಕೆಲಸ ಕೂಡ ಸಿಗುವುದರಲ್ಲಿ ಇತ್ತು. ನಮ್ಮ ಸ್ವಂತ ಕಂಪನಿಯ ಕೆಲಸಕ್ಕೆ ಸೇರುವ ಮುನ್ನ ಹೊರಗಿನವರೊಂದಿಗೆ ಕೆಲಸ ಮಾಡಿದ ಅನುಭವ ಇದ್ದರೆ ಒಳ್ಳೆಯದೇನೋ ಅಂದುಕೊಂಡೇನಾದರೂ ನಾನಿನ್ನು ನನ್ನ ಅಂತಿಮ ತೀರ್ಮಾನ ತೆಗೆದುಕೊಂಡಿರಲಿಲ್ಲ. ಹೇಗಿದ್ದರೂ ದಾಕ್ಷಿಣ್ಯ ಬಗ್ಗೆ ಮನೆಯಲ್ಲಿ ಇವತ್ತಲ್ಲ ನಾಳೆ ಹೇಳಲೇಬೇಕು. ಈ ಬಾರಿ ಮನೆಗೆ ಹೋಗಿ ಸ್ವಲ್ಪ ದಿನ ಕಳೆದು ಆಮೇಲೆ ಅಮ್ಮನ ಬಳಿ ದಾಕ್ಷಿಣ್ಯ ವಿಷಯ ಪ್ರಸ್ತಾಪಿಸುವೆ. ನಂತರ ಅಪ್ಪ ಅಣ್ಣನ ಸಲಹೆ ತೆಗೆದುಕೊಂಡು ಕೆಲಸದ ಬಗ್ಗೆ ತೀರ್ಮಾನಿಸಿದರಾಯಿತು ಎಂದುಕೊಂಡು ನಾನು ಮೈಸೂರಿಗೆ ಹೊರಟು ಬಂದೆ. ದಾಕ್ಷಿಣ್ಯ ತಾನು ಬರುವುದಾಗಿ ಹಠ ಹಿಡಿದಾಗ ಅವಳಿಗೆ ನನ್ನ ಮನೆಯ ಪರಿಸ್ಥಿತಿ ವಿವರಿಸಿ ಮುಂದಿರುವ ಜವಾಬ್ದಾರಿಯನ್ನು ಅರ್ಥ ಮಾಡಿಸಿ ಒಮ್ಮೆ ಅಮ್ಮನಿಗೆ ವಿಷಯ ತಿಳಿಸಿದ ನಂತರ ನಿನ್ನನ್ನು ಕರೆಸಿಕೊಳ್ಳುತ್ತೇನೆ ಎಂದು ಸಮಾಧಾನಿಸಿದೆ. ನಾನು ಮೈಸೂರಿಗೆ ಬಂದು 2-3 ದಿನಗಳಾಗಿತ್ತು. ಅದೆಷ್ಟು ದಿನಗಳ ನಂತರ ನನ್ನವರೊಂದಿಗೆ ಸಮಯ ಕಳೆಯುವ ಖುಷಿಯನ್ನು ನಾನು ಅನುಭವಿಸುತ್ತಾ ಅಮ್ಮನ ಬಳಿ ದಾಕ್ಷಿಣ್ಯ ವಿಷಯ ತಿಳಿಸುವ ಸಂದರ್ಭಕ್ಕಾಗಿ ಕಾಯುತ್ತಿದ್ದೆ. ಆಗಲೇ ದಾಕ್ಷಿಣ್ಯ ಕರೆ ಮಾಡಿ ತಾನು ಆಗಲೇ ಮೈಸೂರಿಗೆ ಬಂದಿರುವ ವಿಷಯ ತಿಳಿಸಿದ್ದು.
ನನಗೆ ಗಾಬರಿಯಾಯಿತು. ಈ ಸುಂಟರಗಾಳಿಯಂತಹ ಹುಡುಗಿ ಮನೆಗೆ ಬಂದು ಇನ್ನೇನು ಎಡವಟ್ಟು ಮಾಡುತ್ತಾಳೋ ಅಂತ. ಆದರೆ ಅವಳು ವೈಷ್ಣವಿ ಮನೆಯಲ್ಲಿ ಉಳಿದುಕೊಂಡಿದ್ದು ಸ್ವಲ್ಪ ಸಮಾಧಾನಕರವಾಗಿತ್ತು. ಆದಷ್ಟು ಬೇಗ ಅಮ್ಮನ ಹತ್ತಿರ ಅವಳ ವಿಷಯ ಮಾತನಾಡುವುದಾಗಿ ಅವಳನ್ನು ಸಮಾಧಾನಿಸಿ ಅಲ್ಲಿಯವರೆಗೆ ತಾಳ್ಮೆಯಿಂದ ಇರುವಂತೆ ವಿನಂತಿಸಿದೆ. ಮರುದಿನ ಅಪ್ಪ ಮತ್ತು ಅಣ್ಣ ಆಫೀಸಿಗೆ ಹೋದ ನಂತರ ಅಮ್ಮನ ಹತ್ರ ಮಾತನಾಡೋದು ಅಂತ ಡಿಸೈಡ್ ಮಾಡಿದೆ. ನನ್ನ ಪ್ರೀತಿಯನ್ನು ಅಮ್ಮ ಖಂಡಿತ ನಿರಾಕರಿಸುವುದಿಲ್ಲ ಅನ್ನೋ ಧೈರ್ಯ ನಂಗಿತ್ತು. ಆದರೆ ಗಂಟೆ ಹತ್ತಾದರೂ ಅಪ್ಪ ಅಣ್ಣ ಮನೆಯಿಂದ ಹೊರಡಲೇ ಇಲ್ಲ. ಯಾರಿಗಾಗಿಯೋ ಮನೆಯವರೆಲ್ಲ ಕಾಯುತ್ತಿದ್ದಿದ್ದು ನನ್ನ ಗಮನಕ್ಕೆ ಬಂತು. ಸುಮಾರು 10:30 ಹೊತ್ತಿಗೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಶಿವಕುಮಾರ್ ಅಂಕಲ್ ತಮ್ಮ ಕುಟುಂಬದ ಸಮೇತ ನಮ್ಮ ಮನೆಗೆ ಆಗಮಿಸಿದಾಗಲೇ ನನಗೇನೋ ಸೂಚನೆ ಸಿಕ್ಕತೊಡಗಿತು. ನಾನು ಬಾಲ್ಯದಿಂದಲೂ ನೋಡಿರುವ ಈ ಡಾಕ್ಟರ್ ಅಂಕಲ್ ಮತ್ತವರ ಕುಟುಂಬ ಯಾವುದಾದರೂ ವಿಶೇಷ ದಿನಗಳಲ್ಲಿ ನಮ್ಮ ಮನೆಗೆ ಆಗಮಿಸುತ್ತಿದ್ದಿದ್ದು ಹೊಸ ವಿಷಯವೇನಲ್ಲ. ಅವರ ಪತ್ನಿ ನಳಿನಿ, ನನ್ನ ವಯಸ್ಸಿನ ಮಗ ಸೂರಜ್, ಅವನ ತಂಗಿ ದೀಪ ಎಲ್ಲರೂ ನನಗೆ ಪರಿಚಿತರೇ. ಆದರೆ ಇಂದು ಅವರೆಲ್ಲರೂ ಹೀಗೆ ಯಾವುದೋ ವಿಶೇಷ ಕಾರಣವಿಲ್ಲದೆ ಬಂದಿದ್ದು ಮಾತ್ರವಲ್ಲ, ನನ್ನ ಮುಂದಿನ ಭವಿಷ್ಯದ ಪ್ಲಾನ್ ಬಗ್ಗೆನೂ ವಿಚಾರಿಸತೊಡಗಿದ್ದು. ತಮ್ಮ ಮಗಳು ದೀಪ ಈಗಿನ್ನು MBBS ಮುಗಿಸಿದ್ದಾಳೆ ಬಗ್ಗೆ ಸೂಚ್ಯವಾಗಿ ಹೇಳತೊಡಗಿದ್ದು ನನಗೆ ಅವರ ಉದ್ದೇಶದ ಬಗ್ಗೆ ಅನುಮಾನ ಮೂಡಿಸಿತು. ನನ್ನ ಊಹೆ ನಿಜವಾಗಿತ್ತು. ಅಮ್ಮ ನನ್ನ ಮದುವೆಯನ್ನು ದೀಪ ಜೊತೆ ಮಾಡಿಸಲು ಉತ್ಸಾಹಕರಾಗಿದ್ದರು. ತಮ್ಮ ಮನೆತನ, ಮಗನ ವಿದ್ಯಾರ್ಹತೆ, ಕುಟುಂಬದ ಹಿನ್ನೆಲೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಮೃದು ಸ್ವಭಾವದ ಸಂಸ್ಕಾರವಂತ ಹೆಣ್ಣು ಮಗಳಾಗಿದ್ದ ದೀಪ ನನಗೆ ತಕ್ಕ ಜೋಡಿ ಅಂತ ಅಮ್ಮ ಆಗಲೇ ಡಿಸೈಡ್ ಮಾಡಿಯಾಗಿತ್ತು. ಒಮ್ಮೆಲೆ ಎದುರು ಬಂದು ನಿಂತ ಈ ಪ್ರಸ್ತಾಪಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ತಿಳಿಯದೆ ನಾನು ಒದ್ದಾಡುತ್ತಿದ್ದಾಗಲೇ ಕಾಲಿಂಗ್ ಬೆಲ್ ಸದ್ದಾಗಿತ್ತು. ಇವರೆಲ್ಲರ ದೃಷ್ಟಿಯ ಬಾಣದಿಂದ ತಪ್ಪಿಸಿಕೊಳ್ಳಲು ಸಿಕ್ಕ ಅವಕಾಶವನ್ನು ಬಿಡದೆ ನಾನೇ ಬಾಗಿಲತ್ತ ಧಾವಿಸಿದೆ. ಬಾಗಿಲು ತೆರೆದವನಿಗೆ ತಲೆ ತಿರುಗುವುದಂತೆ ಬಾಕಿ. ಬಾಗಿಲಲ್ಲಿ ವೈಷ್ಣವಿ ಜೊತೆ ನಿಂತು ತುಂಟನಗು ಬೀರುತ್ತಿದ್ದಳು ದಾಕ್ಷಿಣ್ಯ. ಅವಳನ್ನು ಈ ಕ್ಷಣದಲ್ಲಿ ಇಂತಹ ಪರಿಸ್ಥಿತಿಯಲ್ಲಿ ಎದುರಿಸಲು ನಾನು ಸಿದ್ಧನಾಗಿರಲಿಲ್ಲ. ಒಂದೆರಡು ಕ್ಷಣಗಳಲ್ಲಿ ಸಾವರಿಸಿಕೊಂಡು ನಾನು ಪಿಸಿ ಧ್ವನಿಯಲ್ಲಿ ಮನೆಯಲ್ಲಿ ಅತಿಥಿಗಳು ಇರುವುದನ್ನು ಸೂಚಿಸಿ, ಕಡೆ ಪಕ್ಷ ಅವರೆಲ್ಲ ಹೊರಟು ಹೋಗುವ ತನಕ ಬರೀ ನನ್ನ ಸಹಪಾಠಿ ಸ್ನೇಹಿತೆಯಂತೆ ವರ್ತಿಸಬೇಕು ಎಂದು ವಿನಂತಿಸಿ ಅವರಿಬ್ಬರನ್ನು ಒಳ ಕರೆತಂದೆ. ಆ ಕ್ಷಣ ನಾನು ಅನುಭವಿಸಿದ ಗಾಬರಿ, ಮಾನಸಿಕ ತುಮುಲ ನಂಗಷ್ಟೇ ಗೊತ್ತು. ಮನೆಯಲ್ಲಿ ದಾಕ್ಷಿಣ್ಯಳ ವಿಷಯ ಹೇಳಲು ನನಗೇನು ಭಯವಿರಲಿಲ್ಲ. ಆದರೆ ನನ್ನ ಇಡೀ ಕುಟುಂಬ ಗೌರವದಿಂದ ಕಾಣುವ ಡಾಕ್ಟರ್ ಅಂಕಲ್ ಮತ್ತವರ ಫ್ಯಾಮಿಲಿಗೆ ಯಾವುದೇ ಮುಜುಗರ ಉಂಟಾಗದಂತೆ ಇಂದಿನ ದಿನವನ್ನು ನಿಭಾಯಿಸುವ ಆಸೆಯಷ್ಟೇ ನನಗಿದ್ದಿದ್ದು. ಒಮ್ಮೆ ಅವರು ಹೊರಟು ಹೋದ ಕೂಡಲೇ ನಾನು ದಾಕ್ಷಿಣ್ಯ ವಿಷಯ ಹೇಳುವವನಿದ್ದೆ. ಎರಡು ಕುಟುಂಬಗಳ ಮಾತುಕತೆಯ ಮಧ್ಯ ನಿರೀಕ್ಷಿತವಾಗಿ ಬಂದ ಈ ಹುಡುಗಿಯರನ್ನು ಕಂಡು ಅಮ್ಮನ ಹುಬ್ಬು ಮೇಲೇರಿತು. ಅಮ್ಮ, ಇವಳು ವೈಷ್ಣವಿ, ಇವಳು ದಾಕ್ಷಿಣ್ಯ, ಮಹಾರಾಷ್ಟ್ರದ ನನ್ನ ಸಹಪಾಠಿಗಳು. ದಾಕ್ಷಿಣ್ಯ ಮೈಸೂರು ನೋಡೋಕೆ ಅಂತ ವೈಷ್ಣವಿ ಮನೆಗೆ ಬಂದಿದ್ದಾಳೆ. ಹಾಗೆ ನಮ್ಮ ಮನೆಗೂ ಒಮ್ಮೆ ಭೇಟಿ ಕೊಡುತ್ತಿದ್ದಾಳೆ. ನನ್ನ ಮಾತಿಗೆ ಅಮ್ಮ ಇಬ್ಬರಿಗೂ ಹಲೋ ಹೇಳಿ ಕುಳಿತುಕೊಳ್ಳಲು ಸೂಚಿಸಿದರಾದರೂ ಇಂತಹ ಸಮಯದಲ್ಲಿ ಅವರ ಆಗಮನ ಅಮ್ಮನಿಗೆ ಹಿತವಾಗಲಿಲ್ಲ ಎಂಬುದು ಅವರ ಮುಖಭಾವದಲ್ಲಿ ತಿಳಿಯುತ್ತಿತ್ತು. ವೈಷ್ಣವಿ ಮೌನ ಗೌರಿಯಂತೆ ಕುಳಿತಿದ್ದರೆ ದಾಕ್ಷಿಣ್ಯ ಮಾತ್ರ ಅಲ್ಲಿದ್ದ ಎಲ್ಲರನ್ನು ಮಾತಿಗೆಳೆದು ಏನೇನೋ ಹರಟತೊಡಗಿದ್ದಳು. ಒಂದೆರಡು ಬಾರಿ ಕಣ್ಣಿನಿಂದ ಸುಮ್ಮನಿರುವಂತೆ ಸೂಚನೆ ಕೊಟ್ಟರು. ಮೊದಲ ಬಾರಿಗೆ ತನ್ನ ಹುಡುಗನ ಮನೆಗೆ ಬಂದ ಖುಷಿಯಲ್ಲಿ ದಾಕ್ಷಿಣ್ಯ ತನ್ನನ್ನೇ ಮರೆತು ಮತ್ತೆ ಅಳಿಯ ವಾಚಾಳಿಯಾಗಿದ್ದಳು. ಒಂದಷ್ಟು ಹೊತ್ತು ಸಹಿಸಿಕೊಂಡ ಅಮ್ಮ ಅತ್ತಿಗೆಯನ್ನು ಕರೆದು ಈ ಇಬ್ಬರು ಹುಡುಗಿಯರನ್ನು ಮೇಲಿನ ಮಹಡಿಗೆ ಕರೆದೊಯ್ಯಲು ಸೂಚಿಸಿದ್ದರು. ಫ್ಯಾಮಿಲಿಯ ಪರ್ಸನಲ್ ವಿಷಯವನ್ನು ಹೊರಗಿನವರೆದುರು ಚರ್ಚಿಸಲು ಅವರಿಗೆ ಇಷ್ಟವಿರಲಿಲ್ಲ. ಅತ್ತಿಗೆ ಇವರಿಬ್ಬರನ್ನು ಮೇಲೆ ಕರೆದುಕೊಂಡು ಹೋದೊಡನೆ ನನಗೆ ಮತ್ತು ಟೆನ್ಷನ್ ಶುರುವಾಯಿತು. ಈ ದಾಕ್ಷಿಣ್ಯ ಅತ್ತಿಗೆಯ ಬಳಿ ಏನೇನೋ ಮಾತನಾಡಿದರೆ ನಾನು ಇಲ್ಲಿ ವೇದಿಕೆ ಸಿದ್ಧ ಮಾಡುವ ಮೊದಲೇ ಪ್ರದರ್ಶನ ರದ್ದಾದಿತ್ತು ಎಂದುಕೊಂಡು ಭಯದಿಂದ ನಾನು ಅತ್ತ ನಡೆದೆ. ಅತ್ತಿಗೆ ಕೋಣೆಯಲ್ಲಿ ಕುಳಿತು ಹರಟುತ್ತಿದ್ದ ದಾಕ್ಷಿಣ್ಯ ನನ್ನನ್ನು ಕಂಡವಳೆ ಬಾಗಿಲತ್ತ ಓಡಿ ಬಂದು, ಸೂರ್ಯ, ನಿಮ್ಮ ಟೆರೆಸ್ ಗಾರ್ಡನ್ ನೋಡಬೇಕು, ನನಗೆ ತೋರಿಸ್ತೀಯಾ ಎಂದವಳೆ ನನ್ನ ಒಪ್ಪಿಗೆ ಕಾಯದೆ ನನ್ನನ್ನು ತಳ್ಳಿಕೊಂಡು ಹೊರಗೆ ಕರೆದೊಯ್ದಳು. ಟೆರೆಸ್ ತಲುಪಿದ ಕೂಡಲೇ ನಾನು ಹೇಳದೆ ಕೇಳದೆ ಬಂದಿದ್ದಕ್ಕಾಗಿ ಅವಳಿಗೆ ಕ್ಲಾಸ್ ಕೊಡಲು ಬಾಯಿ ತೆರೆಯುತ್ತಿದ್ದಂತೆ ದಾಕ್ಷಿಣ್ಯ ನನ್ನನ್ನು ತಬ್ಬಿಕೊಂಡವಳೆ, ನಿನ್ನನ್ನು ನೋಡಿ 4 ದಿನಗಳಾಯಿತು ಸೂರ್ಯ. ಹೀಗೆ ನಿನ್ನಿಂದ ದೂರ ಇರೋದು ನನಗೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಅದಕ್ಕೆ ಆಗಿದ್ದಾಗಲಿ ಅಂತ ಸೀದಾ ಮೈಸೂರಿಗೆ ಬಂದು ವೈಷ್ಣವಿಯ ಫೋರ್ಸ್ ಮಾಡಿ ನೀನಿರೋ ಜಾಗಕ್ಕೆ ಕರ್ಕೊಂಡು ಬಂದೆ. ಬೇಗ ನಿನ್ನ ಪೇರೆಂಟ್ಸ್ ಹತ್ರ ಮಾತನಾಡಿ ನನ್ನನ್ನು ಮದುವೆ ಮಾಡ್ಕೋ ಸೂರ್ಯ. ನಿನ್ನಿಂದ ಇನ್ನೂ ಹೆಚ್ಚು ದಿನ ದೂರ ಇರಲಾರೆ ನಾನು. ಆಗಲೇ ನನ್ನ ಡ್ಯಾಡಿ ಹತ್ರ ಕೂಡ ಈ ವಿಷಯ ಮಾತನಾಡಿದ್ದೀನಿ. ಅವರು ನನ್ನ
ಯಾವುದೇ ಆಸೆಗೆ ಅಡ್ಡಿ ಬರೋದಿಲ್ಲ. ಪ್ಲೀಸ್ ಬೇಗ ನಿನ್ನ ಮನೆಯಲ್ಲಿ ವಿಷಯ ಹೇಳು. ಅವಳ ಒಲವಿಗೆ ಆ ಕ್ಷಣ ನನ್ನ ಮನಸ್ಸು ತುಂಬಿ ಬಂದಿತು. ಏನೇ ಒರಟುತನ ಚೆಲ್ಲುತನವಿದ್ದರೂ ನನ್ನೆಡೆಗಿನ ಅವಳ ಒಲವು ನಿಜವಾಗಿದ್ದು. ಆದರೆ ಮನೆ ತುಂಬ ಜನರಿರುವಾಗ ಹೀಗೆ ಏಕಾಂತದಲ್ಲಿ ಒಬ್ಬರಿಗೊಬ್ಬರು ನಿಕಟವಾಗಿ ನಿಲ್ಲೋದು ಸರಿ ಎನಿಸದೆ ನಾನು ಅವಳನ್ನು ಸಂತೈಸುತ್ತಾ ದೂರ ಸರಿಯಲೆತ್ನಿಸಿದೆ. ದಾಕ್ಷಿಣ್ಯ ಮಾತ್ರ ನನ್ನನ್ನು ಬಿಗಿಯಾಗಿ ಹಿಡಿದುಕೊಂಡು ನನ್ನ ಮುಖದ ತುಂಬೆಲ್ಲ ಪ್ರೀತಿಯ ಧಾರೆ ಸುರಿಸತೊಡಗಿದ್ಲು. ಅವಳ ಈ ಭಾವಾವೇಶವನ್ನು ತಡೆಯಲು ನಾನು ವಿಫಲನಾದೆ ಅನಿಸುತ್ತೆ. ಆದರೆ ಆಗಲೇ ಆ ಒಂದು ಕ್ಷಣದಲ್ಲೇ ಅನಾಹುತವೊಂದು ನಡೆದು ಹೋಗಿತ್ತು. ನಮ್ಮ ಟೆರೇಸ್ ಗಾರ್ಡನ್ ನೋಡುವ ನೆಪ ಮಾಡಿಕೊಂಡು ಮೇಲೆ ಬಂದ ನಳಿನಿ ಆಂಟಿ ನನ್ನ ಮತ್ತು ದಾಕ್ಷಿಣ್ಯ ಈ ಸಾಮೀಪ್ಯವನ್ನು ನೋಡಿಬಿಟ್ಟಿದ್ದರು. ಸದ್ದಾಗದಂತೆ ಕೆಳಗಿಳಿದು ಹೋದವರೇ ಖುಷಿಯಿಂದ ಅರಟುತ್ತಿದ್ದ ತನ್ನ ಮನೆಯವರನ್ನೆಲ್ಲ ಯಾವುದೋ ನೆಪ ಹೇಳಿ ಅಲ್ಲಿಂದ ಎಬ್ಬಿಸಿಕೊಂಡು ಹೊರಟೇ ಹೋದ್ರು. ಸ್ವಲ್ಪ ಹೊತ್ತಿನ ನಂತರ ನಾವೆಲ್ಲರೂ ಒಟ್ಟಿಗೆ ಕೆಳಗಿಳಿದು ಬಂದಾಗ ಅತಿಥಿಗಳಾರು ಕಾಣಿಸಲಿಲ್ಲ. ಅವರು ಸರಿಯಾದ ಕಾರಣ ಕೊಡದೆ ಹೊರಟು ಹೋಗಿದ್ದನ್ನು ಕಂಡು ಅಮ್ಮ ಟೆನ್ಷನ್ ಮಾಡಿಕೊಂಡರೆ ಅಪ್ಪ ಅಣ್ಣ ಅವರನ್ನು ಸಮಾಧಾನಿಸುತ್ತಿದ್ರು. ಅಷ್ಟರಲ್ಲಿ ಅಮ್ಮನ ಮೊಬೈಲ್ ರಿಂಗ್ ಆಯಿತು. ಒಂದೆರಡು ನಿಮಿಷ ಮಾತನಾಡಿದ ಅಮ್ಮನ ಮುಖ ಕೋಪದಿಂದ ಕೆಂಪಾಗಿತ್ತು. ಮಾತು ಮುಗಿಸಿ ಬಂದವರೇ ನನ್ನ ಮತ್ತು ದಾಕ್ಷಿಣ್ಯಳ ಮುಖವನ್ನೇ ಪರೀಕ್ಷಾರ್ಥವಾಗಿ ನೋಡುತ್ತಾ ನಿಜ ಹೇಳು ಸೂರ್ಯ, ಯಾರಿವಳು ಅಂದಿದ್ರು ಎಂದು ಇಲ್ಲದಷ್ಟು ಗಡಸುತನವನ್ನು ಅಮ್ಮನ ಧ್ವನಿಯಲ್ಲಿ ಕಂಡ ನಾನು ಗಾಬರಿಯಾಗಿ ಹೋಗಿದ್ದೆ. ಅಮ್ಮ, ಅದು ಈ ವಿಷಯ ನಾನೇ ನಿನಗೆ ಹೇಳೋನಿದ್ದೆ. ಅಷ್ಟರಲ್ಲಿ ನೀನು ನನಗೊಂದು ಮಾತು ಹೇಳದೆ ಡಾಕ್ಟರ್ ಅಂಕಲ್ನ ಕರೆಸಿಬಿಟ್ರಿ. ನಾನು ದಾಕ್ಷಿಣ್ಯಳ ಪ್ರೀತಿಸ್ತಿದ್ದೀನಿ ಅಮ್ಮ. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.